ತೀರ್ಪನ್ನ ಕಾಯ್ದಿರಿಸಿದ್ರು. ಈಗ ತೀರ್ಪನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ಸೊ ಈಗ ತೀರ್ಪಿನಲ್ಲಿ ಏನ್ ಬರುತ್ತೆ, ಜೈಲ ಇಲ್ಲ ಬೇಲ? ರೇವಣ್ಣ ಅವರಿಗೆ ಬೇಲ್ಗೆ ಆಕ್ಷೇಪವನ್ನ ಈಗಾಗಲೇ SIT ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ಅಲ್ಲಿ ಸಾಕ್ಷ್ಯಗಳ ನಾಶ, ಪ್ರಭಾವಿ ವ್ಯಕ್ತಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಸೊ ಜಾಮೀನು ವಜಾ ಆಗಿದೆ. ಈಗ ಬರ್ತಾ ಇರುವಂತಹ ಸುದ್ದಿ, ತೀರ್ಪನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅವರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬೈಲ್ ಕ್ಯಾನ್ಸಲ್ ಆಗಿದೆ, ಜಾಮೀನು ಅರ್ಜಿ ವಜಾ ಆಗಿದೆ, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್, ರೇವಣ್ಣ ಜಾಮೀನು ವಜಾ ಆಗಿದೆ. ಹಾಗಾಗಿ ಈಗ ಬಂಧನ ಆಗುತ್ತೆ. ಕಾರಣ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್ ಅನ್ನ SIT ಕೊಟ್ಟಿದೆ. ವಿಚಾರಣೆಗೂ ಕೂಡ ಹಾಜರಾಗಿರ್ಲಿಲ್ಲ HD ರೇವಣ್ಣ ಅವರು. ಹಾಜರಾಗಬೇಕಾಗಿತ್ತು, ನನಗೆ ಜಾಮೀನು ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ರೇವಣ್ಣ ಅವರು ಇದ್ದಂಗೆ ಕಾಣಿಸ್ತಾ ಇತ್ತು. ಹಾಗಾಗಿನೇ ವಕೀಲರು ಹೇಳ್ತಾ ಇದ್ರು, ನೀವು ಜಾಮೀನನ್ನ ಕೊಡಿ, ನಾವು ಅವ್ರನ್ನ ಕರ್ಕೊಂಡು ಬಂದು 5:15ಕ್ಕೆ ವಿಚಾರಣೆಗೆ ಹಾಜರುಪಡಿಸ್ತೀವಿ ಅಂತ ಹೇಳಿ. ಬಟ್ ಈಗ ರೇವಣ್ಣ ಅವರಿಗೆ ಆ ನಿರೀಕ್ಷೆ ಏನಿತ್ತು ರಿಲೀಫ್ದು, ಆ ರಿಲೀಫ್ ಇಲ್ಲ. ಜಾಮೀನು ವಜಾ ಆಗಿದೆ. ಅವ್ರ ಮೇಲ್ಮನವಿ ಹಾಕೋಬಹುದು, ಮೇಲ್ಮನವಿಯನ್ನ ತೆಗೆದುಕೊಳ್ಬಹುದು, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬಹುದು. ಆದ್ರೆ ಅಲ್ಲಿಯವರೆಗೂ SIT ಈಗ ವಿಚಾರಣೆಯನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರೇವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರಾ ಅಥವಾ ಹಾಗೆ ವಿಚಾರಣೆಗೆ ಹಾಜರಾಗ್ತಾರ ರೇವಣ್ಣ ಅವರು? ಈಗ ನೇರವಾಗಿ ಹಾಜರಾದಾಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆನೇ ತುಂಬಾ ಹೆಚ್ಚಾಗಿರುತ್ತೆ. ಇಂತಹ ಪ್ರಕರಣಗಳಲ್ಲಿ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆನೇ ತುಂಬಾ ಹೆಚ್ಚಾಗಿರುತ್ತೆ. ಏನಾಗುತ್ತೆ ರೇವಣ್ಣ ಅವರ ವಿಚಾರದಲ್ಲಿ? ಈಗ ಒಂದ್ ಕಡೆಗೆ ಮಹಿಳೆಯವರು, ಕಿಡ್ನಾಪ್ ಆದಂತ ಮಹಿಳೆ ಸಿಕ್ಕಿದ್ದಾರೆ, ರಕ್ಷಣೆಯನ್ನ ಮಾಡಿದ್ದಾರೆ ಅನ್ನೋದು ಒಂದ್ ಕಡೆಗಿದೆ, ಅವರ ಹೇಳಿಕೆಗಳು ಕೂಡ ಬರುತ್ತೆ. ಇನ್ನೊಂದ್ ಕಡೆಗೆ ಈ ಕಡೆಗೆ ಜಾಮೀನು ಅರ್ಜಿ ವಜಾ ಕೂಡ ಆಗಿದೆ. ಒಂದ್ ಕಡೆಗೆ ಎರಡೂ ಕಡೆಯೂ ಏಕಕಾಲದಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟ ಬಂದೊದಗಿದೆ. ಒಂದೇ ಏಟಿಗೆನೆ ಒಂದ್ ಕಡೆಗೆ ಜಾಮೀನು ಅರ್ಜಿ ವಜಾ ಆಗಿರೋದು, ಇನ್ನೊಂದ್ ಕಡೆಗೆ ಆ ಮಹಿಳೆಯರು ಸಿಕ್ಕಿರೋದು. ಸೊ ಹಾಗಾಗಿ ಈಗ ಆ ಮಹಿಳೆಯ ಹೇಳಿಕೆಯ ಮೇಲೆ ಈಗ ರೇವಣ್ಣ ಅವರ ಮುಂದಿನ ನಡೆ ಗೊತ್ತಾಗುತ್ತೆ. ಕಾರಣ ಮಹಿಳೆ ಏನ್ ಹೇಳ್ತಾರೆ ಅನ್ನೋದು ಅತ್ಯಂತ ಪ್ರಮುಖವಾಗಿದೆ. ಮಹಿಳೆ, ಹೌದು ನನ್ನನ್ನು ಕಿಡ್ನಾಪ್ ಮಾಡಿದ್ರು, ನನ್ನನ್ನು ಬಂಧಿಸಿಟ್ಟಿದ್ರು, ಒಳಗಡೆಗೆ ಕೊಠಡಿಯಲ್ಲಿ ಇಟ್ಟಿದ್ರು, ನನ್ನ ಮೇಲೆ ಹಲ್ಲೆ ಆಗಿದೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅನ್ನೋದಾದ್ರೆ ಪ್ರಜ್ವಲ್ ಅವರಿಗೂ ಕಷ್ಟ, ರೇವಣ್ಣ ಅವರಿಗೆ ಇನ್ನೂ ಕಷ್ಟ. ಕಾರಣ ರೇವಣ್ಣ ಅವರ ಮೇಲೇನೆ ಮೊದಲನೇದಾಗಿ ಎಲಿಗೇಷನ್ ಇದರಲ್ಲಿ ಬರ್ತಾ ಇರೋದು ಕಿಡ್ನಾಪ್. ಸೊ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟ ಆದ್ರೆ, ಲೈಂಗಿಕ ದೌರ್ಜನ್ಯದಲ್ಲಿ ಪ್ರಜ್ವಲ್ ಅವರಿಗೆ ಸಂಕಷ್ಟ ಆಗುತ್ತೆ. ಈ ವಿಚಾರದಲ್ಲಿ, ಈ ಮಹಿಳೆಯ ವಿಚಾರದಲ್ಲಿ ಬರೋದಾದ್ರೆ, ಒಂದು ಅವರ ಮಗ ಕೊಟ್ಟಿರುವಂತದ್ದು ಕಿಡ್ನಾಪ್ ಕೇಸು. ಆ ಮಹಿಳೆ ಇನ್ನು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯ ಮೇಲೆ ಇನ್ನೊಂದು ಕೇಸ್ ಕೂಡ ದಾಖಲಾಗುತ್ತೆ. ಅದು ರೇವಣ್ಣ ಅವರ ಮೇಲೂ ಆಗ್ಬಹುದು ಅಥವಾ ಪ್ರಜ್ವಲ್ ಅವರ ಮೇಲೂ ಕೂಡ ಆಗ್ಬಹುದು. ಕಾರಣ ವಿಡಿಯೋಗಳಿರೋದು ಪ್ರಜ್ವಲ್ ಅವರ ಜೊತೆಗಿರುವಂತಹ ವಿಡಿಯೋಗಳು ಹರಿದಾಡ್ತಾ ಇದೆ ಅನ್ನುವಂತ ಅಲ್ಲಲ್ಲಿ ಮಾಹಿತಿಗಳು ಸಿಗ್ತಾ ಇರೋದು. ಬಟ್ ಕಿಡ್ನಾಪ್ ಆಗಿದೆ ಅನ್ನುವಂಥದ್ದು ರೇವಣ್ಣ ಅವರು ಮಾಡಿಸಿದ್ದಾರೆ ಅನ್ನುವಂಥದ್ದು ಇಬ್ಬರಿಗೂ ಕೂಡ ಏಕಕಾಲದಲ್ಲಿ ಈಗ ಸಂಕಷ್ಟ ತಂದೊಡ್ತಾ ಇದೆ. ಪ್ರಜ್ವಲ್ ಅವರಂತೂ ದೇಶದಲ್ಲಿ ಇಲ್ಲ, ಬೇರೆ ದೇಶದಲ್ಲಿ ಇದ್ದಾರೆ ಅಂತಿದ್ದಾರೆ. ರೇವಣ್ಣ ಅವರು ಮಾತ್ರ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಕಾರಣ ಅವರ ವಕೀಲರು ಇವತ್ತು ಕೋರ್ಟ್ನ ಮುಂದೆ ಹೇಳಿರುವಂತಹ ಹೇಳಿಕೆಯ ಆಧಾರದ ಮೇಲೆ ನೋಡೋದಾದ್ರೆ ಅವರು ಬೆಂಗಳೂರಿನ ಸುತ್ತಮುತ್ತ ಅಥವಾ ಬೆಂಗಳೂರಿನ ಒಳಗಡೆಗೆ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಈಗ ಅವರೇ ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತಾರಾ, ಇಲ್ಲ ಅವರನ್ನ ಬಂಧಿಸಿ ಕರ್ಕೊಂಡು ಬರುವಂತ ಕೆಲಸವನ್ನ SIT ಅವರು ಮಾಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ರೇವಣ್ಣ ಅವರ ಬಂಧನ ಅಂತೂ ಫಿಕ್ಸ್ ಅಂತ ಹೇಳ್ತಾ ಇರೋದು. ಕಾರಣ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಿದ್ರೆ ಈ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಹೌದು, ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ, ವಿಚಾರಣೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದಿದ್ರೆ ಬಂಧನ ಮಾಡಬೇಕಾದಂತ ಅಗತ್ಯತೆ ಇರಲಿಲ್ಲ. ಬಟ್ ಅವರು ವಿಚಾರಣೆಗೆ ಕೊಟ್ಟಾಗ್ಲೂ ಕೂಡ ಅವ್ರು ಬರಲಿಲ್ಲ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನೆಲ್ಲ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಈಗ? ಖಂಡಿತವಾಗಿ ಅವರಣ್ಣ, ಯಾಕಂದ್ರೆ ಹೆಚ್ಚಾಗಿರುವಂತದ್ದು ಈಗ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಅವರು ಹಾಕೊಂಡಿದ್ದಂತ ಮಧ್ಯಂತರ ನಿರೀಕ್ಷಣಾ ಜಾಮೀನು ಏನಿತ್ತು, ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಜಾವನ್ನ ಮಾಡಿದ್ದಾರೆ. ಯಾಕಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸ್ತು. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಕೂಡ ಹೇಳಿದ್ರು, ಜೊತೆಗೆ SIT ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎರಡು ವಾದವನ್ನ ಆಲಿಸಿ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ಅರ್ಜಿಯನ್ನ ವಜಾವನ್ನ ಮಾಡಿದಂಥದ್ದು. ಜೊತೆಗೆ ಮುಖ್ಯ ಅರ್ಜಿ ಏನಿತ್ತು ಅದನ್ನ May 6ಕ್ಕೆ ವಿಚಾರಣೆಗೆ ಕೈಗೆತ್ಕೊಳ್ತಾ ಇದಾರೆ. ಅಂದ್ರೆ ರೇವಣ್ಣ ಪರ ವಕೀಲರು ಒಂದು ಮನವಿಯನ್ನ ಪದೇ ಮಾಡ್ತಾ ಇದ್ರು, ನೀವು ನಮ್ಗೇನಾದ್ರೂ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದ್ರೆ ನಾವು SIT ವಿಚಾರಣೆಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಹಿಂದೇಟನ್ನ ಹಾಕಲ್ಲ, ನಾವು SIT ವಿಚಾರಣೆಗೆ ಹೋಗ್ತೀವಿ. 5:30ಕ್ಕೆ ನಾವು ವಿಚಾರಣೆಗೆ ಒಂದೇ ಒಂದು ನಿಮಿಷ ಆಚೆ ಈಚೆ ಆಗದಂತೆ SIT ತನಿಖಾಧಿಕಾರಿಗಳ ಮುಂದೆ ನಮ್ಮ ಕಕ್ಷಿದಾರರು ಇರ್ತಾರೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇದಕ್ಕೆ ಆಕ್ಷೇಪಣೆ ಎತ್ತಿದಂತ SIT SPP ಅವರು ಒಂದು ಆಕ್ಷೇಪಣೆ ಎತ್ತುತ್ತಾರೆ. ಅದರಲ್ಲಿ ಹೇಳುವಂತದವರು ಪದೇ ನೋಟಿಸ್ ಅನ್ನ ಕೊಟ್ಟರು. ಅಂದ್ರೆ 3 ಬಾರಿ ಅವರಿಗೆ ನೋಟಿಸ್ ಅನ್ನ ಕೊಡ್ತೀವಿ, ನೋಟಿಸ್ ಅನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಮಾಡಿಲ್ಲ. ಇವರು ಕಾನೂನಿನ ರಕ್ಷಣೆ ಪಡಿಲಿಕ್ಕೆ, ದುರುಪಯೋಗವನ್ನ ಪಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸಂತ್ರಸ್ತೆ ಅಂದ್ರೆ
ಆ ವಿಚಾರವನ್ನ ತುಂಬಾ ಬೇಜಾರ್ನಲ್ಲಿ ಕೋರ್ಟ್ ಮುಂದೆ ನಾನು ಪ್ರೊಡ್ಯೂಸರ್ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ SIT ಪರ ವಕೀಲ ಜಗದೀಶ್ ಅವರು ಹೇಳ್ತಾ ಹೋದ್ರು. ಯಾಕಂದ್ರೆ ದುರಾದೃಷ್ಟಕರ ವಶಾತ್ ಆ ಮಹಿಳೆಯ ನಗ್ನ ಚಿತ್ರಗಳು ಮತ್ತು ವಿಡಿಯೋ ತುಣುಕುಗಳು ಈಗಾಗಲೇ ಬಹಿರಂಗ ಆಗಿದೆ. ಅಂತ ಮಹಿಳೆಯನ್ನ ಇವರು ಅಪಹರಣ ಮಾಡಿದ್ದಾರೆ. ಜೊತೆಗೆ ಅವರ ಮಗನಿಗೂ ಕೂಡ ಇದರಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅವರನ್ನ ಹಿಡಿದಿಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಡಿಸ್ಕ್ಲೋಸ್ ಮಾಡುವಂತದ್ದು, ಅವರ ಚಾರಿತ್ರ್ಯ ಹರಣವನ್ನ ಮಾಡುವಂತ ಏನು ರೇವಣ್ಣ ಅವರು ಮತ್ತು ಅವರ ಜೊತೆಲಿ ಇದ್ದಂತವ್ರು ಮಾಡ್ತಾ ಇದಾರೆ ಅಂತೇಳಿ ಆರೋಪನ ಮಾಡಿದ್ರು. ಎರಡೂ ಕಡೆಯಲ್ಲಿ ಕೂಡ ವಾದ ಪ್ರತಿವಾದನ ಆಲಿಸಿ ಕೊನೆಗೆ ಈಗ ನಿರೀಕ್ಷಣಾ ಜಾಮೀನಿನ ಅರ್ಜಿ ಏನಿತ್ತು ಅದನ್ನ ವಜಾ ಮಾಡಿ ಒಂದು ಆದೇಶವನ್ನ ಮಾಡಿರುವಂತದ್ದು. ಅರುಣ್, ಓಕೆ, ಮುರಳೀಧರ ಆಗಿದ್ದಾಗ ಬಂಧನ ಫಿಕ್ಸಾ? ಬಹುತೇಕ ಆ ರೀತಿಯ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ SIT ಅಧಿಕಾರಿಗಳು ಎಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಆರೋಪಿಯಾಗಿರುವಂತ ರೇವಣ್ಣ ಅವರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಮೊದಲನೇ ಪ್ರಕರಣ ಏನಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅದು ಬೇಲಬೆಲ್ ಅಫೆನ್ಸ್ ಆಗಿತ್ತು. ಬೇಲಬೆಲ್ ಅಫೆನ್ಸ್ ಆದ್ರೂ ಕೂಡ ಅದಕ್ಕೆ ರೆಸ್ಪಾಂಡ್ ಅನ್ನ ಅವರು ಮಾಡ್ಲಿಲ್ಲ. 3 ಬಾರಿ ನೋಟಿಸ್ ಅನ್ನ ಕೊಟ್ರು ಕೂಡ ಅದಕ್ಕೆ ವಿಚಾರಣೆಗೆ ಹೋಗ್ತಾ ಇದ್ದಂತವ್ರು ಈ ಪ್ರಕರಣದಲ್ಲಿ ವಿಚಾರಣೆಗೆ ಹೋಗ್ತಾರ ಅನ್ನೋದೇ ಸಾಕಷ್ಟು ಅನುಮಾನ ಇದೆ. ಜೊತೆಗೆ ಆ ನೋಟಿಸ್, ಮೊದಲನೇ ಬಾರಿ ನೋಟಿಸ್ ಮಾತ್ರ ಅವರು ಅಫಿಷಿಯಲಿ ರಿಸೀವ್ ಅನ್ನ ಮಾಡ್ತಾರೆ. ಆದ್ರೆ 2ನೇ ನೋಟಿಸ್ ಮತ್ತು 3ನೇ ನೋಟಿಸ್ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನು ಕೂಡ ಅವ್ರು ಮಾಡೋಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಅವರು ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳಿದಾವೆ ಅಂತೇಳಿ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ SIT ಅಧಿಕಾರಿಗಳು ಹೊರಡಿಸಿರುವಂತದ್ದು. ಆ ಲುಕ್ಔಟ್ ನೋಟಿಸ್ ಆಗಿರ್ಬೋದು, ಜೊತೆಗೀಗ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು ಇರ್ಬೋದು, ಇದನ್ನೆಲ್ಲ ಕೂಡ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೇವಣ್ಣ ಅವರ ಬಂಧನ ಫಿಕ್ಸ್ ಆಗುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು. ಅದೇ ಸಂತ್ರಸ್ತೆ, ನೀವು ಕೇಳಬಹುದು, ಸಂತ್ರಸ್ತೆ ಈಗಾಗಲೇ ಸೆಕ್ಯೂರ್ ಆಗಿದ್ದಾಳಲ್ಲ, ಸೆಕ್ಯೂರ್ ಆದ್ಮೇಲೆ ಆಕೆ ಅವರ ಬಂಧನ ಅವಶ್ಯಕತೆ ಇದೆಯಾ ಅಂತ ಹೇಳಿ ಆ ರೀತಿಯ ಸಾಧ್ಯತೆಗಳಿಲ್ಲ ಅರುಣ್. ಯಾಕೆಂದ್ರೆ ಆಕೆಯನ್ನ ದಯನೀಯ ಸ್ಥಿತಿಯಲ್ಲಿ ಸಿಕ್ಕೋ ರೀತಿಯಲ್ಲಿ ರೇವಣ್ಣ ಅವರು ಮತ್ತು ರೇವಣ್ಣ ಅವರ ಬೆಂಬಲಿಗರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆಕೆ ಪೊಲೀಸರ ಕೈಗೆ ಇವತ್ತು ಸರಿಸುಮಾರು 2:30 3 ಗಂಟೆ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಹುಣಸೂರ ಬಳಿಯಲ್ಲಿ ಸಿಕ್ಕಿದ್ದಾಳೆ. ಆಕೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು, ದಯನೀಯ ಸ್ಥಿತಿಯಲ್ಲಿ, ಹಲ್ಲೆಗೊಳಗಾದ ಪರಿಸ್ಥಿತಿಯಲ್ಲಿ ಆಕೆ ಇದ್ಲು ಅನ್ನೋದ್ರ ಬಗ್ಗೆ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆಕೆ ಯಾವ ರೀತಿಯ ಹೇಳಿಕೆಗಳು. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.